ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ಬಿಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಯಿತು ನಾನು ವಿಡಿಯೋ ಸ್ಟಾಪ್ ಮಾಡಿ. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಇದ್ದದ್ರಿಂದ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ನಾನು ಕೂಡ ಬ್ಯುಸಿಯಾಗಿದ್ದೆ. ಸೊ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಲಾಂಗ್ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಇತ್ತು. ಹಾಗಾದ್ರಿಂದ ಏನು ನನಗೆ ಗೊತ್ತಿಲ್ಲದೇ ನಮ್ಮ ಹಸ್ಬೆಂಡು ಸಡನ್ನಾಗಿ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಸಡನ್ನಾಗಿ ಇವತ್ತು ನೈಟು ದಾವಣಗೆರೆಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಪ್ಲ್ಯಾನ್ ಮಾಡಿದ್ರಿಂದ ನನಗೇನು ಹೇಳೇ ಇಲ್ಲ. ಸಡನ್ನಾಗಿ ಟಿಕೆಟ್ ಕೂಡ ಬುಕ್ ಆಗಿತ್ತು. ಹಾಗಾಗಿ ಸ್ವಲ್ಪ ಹೋಗಿ ಐಬ್ರೋ, ಹೇರ್ ಕಟ್ ಅದೆಲ್ಲ ಮಾಡಿಸ್ಕೊಂಡು ಬಂದೆ. ಇನ್ನು ನೈಟ್ 7:30ಗೆ ಬಸ್ಸು ಬಂದಿತ್ತು. ಆ ಪಾಯಿಂಟಿಗೆ ನಾವು ಕೂಡ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಇವಾಗ ತಾನೇ ಗೋಕಾಕ್ ಬಿಡ್ತು. ಆಲ್ಮೋಸ್ಟ್ ಟೈಮ್ ಬಂದು 8 ಆಗಿತ್ತು. ಆದ್ರೂ ಸೆಕೆ ತುಂಬಾ ಇತ್ತು. ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ಕೇಳಿದೆ. ಐಸ್ ಕ್ರೀಮ್ ತಂದು ಕೊಟ್ಟರು. ಇನ್ನು ಬಂದು ಧಾರವಾಡ ಹತ್ರ ಬಸ್ ಸ್ಟಾಪ್ ಮಾಡ್ತಾರೆ ಊಟಕ್ಕೆ ಅಂತೇಳ್ಬಿಟ್ಟು ಒಂದು 20 ಮಿನಿಟ್ಸ್ ಟೈಮ್ ಇರುತ್ತೆ ಊಟ ಮಾಡೋಕ್ಕಂತೇಳಿ ನಾವು ಕೂಡ ಅಲ್ಲೇ ಊಟ ಮಾಡ್ಕೊಂಡ್ವಿ. ಮನೇಲಿ ಏನು ತಿನ್ನಲಿಲ್ಲ. ಸಡನ್ನಾಗಿ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ. ಊರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ನಾನು. ಇನ್ನೇನು ಹೋಗೋಕ್ಕೆ ಒಂದು 2 ಅವರ್ ಇದೆ ಅಂದಾಗ ಅವಾಗ ಹೇಳಿದರು ಇವರು ನನಗೆ. ಹಾಗಾಗಿ ಎಲ್ಲ ಅರ್ಜೆಂಟಲ್ಲಿ ಏನು ಪ್ಲ್ಯಾನಿಂಗ್ ಇಲ್ಲದೆ, ಬಟ್ಟೆ ಕೂಡ ಏನೂ ತೊಗೊಂಡೇ ಇಲ್ಲ. ಹಾಗೆ ಬಂದ್ವಿ. ಇದೆಲ್ಲ ಪ್ರೋಗ್ರಾಮಿಕ್ಸ್ ತೊಗೊಂಡೋಗಿದ್ವಲ್ವ, ಆ ಡ್ರೆಸ್ ಎಲ್ಲ ಹಾಗೆ ತೊಗೊಂಡು ಬಂದುಬಿಟ್ಟಿದ್ದೀನಿ. ಇದರಲ್ಲೆಲ್ಲ ವಾಶ್ ಮಾಡೋ ಬಟ್ಟೆನೇ ಇತ್ತು. ಬೆಂಗಳೂರಿಗೆ ಹೋಗಬೇಕು ಅಂತ ಏನು ಪ್ಲ್ಯಾನಿಂಗ್ ಇಲ್ಲದೆ, ಯಾವುದೇ ಥರ ಬಟ್ಟೆನೂ ಇಲ್ಲದೆ ಹಾಗೆ ಸಡನ್ನಾಗಿ ಹೊರಟ್ವಿ. ಅಲ್ಲೇ ಕೊಡಿಸ್ತೀನಿ ನಿನಗೆ, ಯಾವ ಥರ ಬಟ್ಟೆ ಬೇಕೋ ಅಲ್ಲೇ ತೊಗೋವಂತೆ ಅಂತ ಹೇಳಿ ಹೊರಟ್ವಿ. ಇನ್ನು ಮಾರ್ನಿಂಗ್ 7 ಬೆಂಗಳೂರು ರೀಚ್ ಆದ್ವಿ. ನಿದ್ದೆನೂ ಆಗಲಿಲ್ಲ ನನಗೆ. ಬಸ್ಸು ಈ ಜರ್ನಿ ಎಲ್ಲ ಮಾಡುವಾಗ ಕಂಪ್ಲೀಟಾಗಿ ನಿದ್ದೆನೇ ಮಾಡಲ್ಲ ನಾನು. ಮನೇಲಿದ್ದರೆ ಮಾತ್ರ ಸರಿಯಾಗಿ ನಿದ್ದೆ ಮಾಡೋದು. ಇನ್ನು ನಾವು ಮೆಜೆಸ್ಟಿಕ್ಕಲ್ಲಿ ಇಳ್ಕೋಬೇಕಾಗಿತ್ತು. ಸೊ ಬ್ಯಾಗೆಲ್ಲ, ಬೆಡ್ಶೀಟು ಏನೇನಿತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಇವ್ರು ಹೋಗಿ ಕಂಡಕ್ಟ್ರಿಗೆ ಹೇಳಿ ಬಂದರು ಮೆಜೆಸ್ಟಿಕ್ ಸ್ಟಾಪ್ ಇದೆ ಅಂತ ಹೇಳಿದರು. ಬಟ್ ನಾವು ಒಂದು ಎಡವಟ್ಟು ಮಾಡ್ಕೊಂಡ್ವಿ. ಮೆಜೆಸ್ಟಿಕ್ ಹತ್ರ ಅವರು ಮೆಜೆಸ್ಟಿಕ್ ಆನಂದ್ ಸರ್ಕಲ್ ಅಂತ ಹೇಳಿಬಿಟ್ರು. ನಾವು ಅಲ್ವೇನೋ ಅಂತೇಳಿ 1-2 ಕಿಲೋಮೀಟರ್ ಆಗಿ ಸುಮ್ಮನೆ ಆದ್ವಿ. ನೆಕ್ಸ್ಟ್ 2 or 3 ಕಿಲೋಮೀಟರ್ ಹೋದ್ಮೇಲೆ ಆವಾಗ ಕಂಡಕ್ಟ್ರ್ ಹೇಳಿದರು ನಿಮ್ಮ ಸ್ಟಾಪ್ ಹಿಂದೆನೇ ಹೋಯ್ತು ಅಂತ. ಸೊ ನಾವು ಮಾಡ್ಕೊಂಡಿದ್ದ ಎಡವಟ್ಟಿಂದ ಮತ್ತೆ ನಾವು ಆಟೋ ಮಾಡಿಕೊಂಡು ರಿಟರ್ನ್ ಹೋಗೋ ಹಾಗಾಯಿತು. ಏನೂ ಪ್ಲ್ಯಾನ್ ಇಲ್ಲ ಅಂದರೆ ಹೀಗೆ ಆಗುತ್ತೆ. ಎಲ್ಲ ಥರ ಪ್ಲ್ಯಾನ್ ಮಾಡಿಕೊಂಡು ಬಂದರೆ ಮಾತ್ರ ಚೆನ್ನಾಗಿ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಲಗೇಜ್ ಎಲ್ಲ ತುಂಬಾ ವೇಟ್ ಇತ್ತು. ಸೊ ಹಾಗಾಗಿ ಆಟೋ ಮಾಡಿಕೊಂಡೇ ಹೋಗೋಣ ಅಂಥೇಳಿ ಮತ್ತೆ ಒಂದು 3 ಕಿಲೋಮೀಟರ್ ಏನೋ ಮುಂದೆ ಹೋದ್ಮೇಲೆ ಮತ್ತೆ ರಿಟರ್ನ್ ಆಟೋ ಮಾಡ್ಕೊಂಡ್ವಿ. ಇಲ್ಲಿ ಆಟೋನು ಕೂಡ ತುಂಬಾ ಹೇಳ್ತಾರೆ, ಕಾಸ್ಟ್ಲಿ ಅಂತೇಳಿ. 1 ಕಿಲೋಮೀಟರ್ಗೆ 100 ರುಪೀಸ್ ತೊಗೊಳ್ತಾರೆ. ಏನೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ನಮಗೂ ಬೇರೆ ಫ್ರೆಶ್ ಅಪ್ ಆಗಬೇಕಾಗಿತ್ತು, ನಿದ್ದೆ ಬೇರೆ ಇರಲಿಲ್ಲ. ಸೊ ಫಸ್ಟು ರೂಮ್ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ರಿಟರ್ನ್ ಆಟೋ ಮಾಡಿಕೊಂಡು 3 ಕಿಲೋಮೀಟರ್ ಹೋದ್ವಿ. 200 ರುಪೀಸ್ ಮಾಡಿಕೊಂಡು ಆಟೋ ಹೋದ್ವಿ. ಅಲ್ಲಿ ಹೋದ್ಮೇಲೂ ಕೂಡ ಹೇಳ್ಬೇಕು ಅಂದರೆ ನಮ್ಮ ಬ್ಯಾಡ್ ಲಕ್ ಅಂದರೆ ಇವತ್ತು ಸಂಡೇ ಆಗಿದ್ದರಿಂದ ಯಾವುದೇ ಹೋಟೆಲ್ ರೂಮ್ ಕೂಡ ಫ್ರೀ ಇರಲಿಲ್ಲ. ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿತ್ತು. ನಾವು ಏನು ಪ್ಲ್ಯಾನಿಂಗ್ ಇಲ್ಲದೆ ಬಂದಿದ್ದರಿಂದ ನಮಗೆ ಇದೊಂದು 2 ಅವರ್ಸ್ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತು. ಬರೀ ರೂಮು ಹುಡ್ಕೋದೇ ಆಗಿಬಿಡ್ತು. ಫಸ್ಟ್ ಒಂದು ಹೋಟೆಲ್ ನೋಡಿದ್ವಿ, ಅದು ರೂಮ್ ಫ್ರೀ ಇತ್ತು. ಬಟ್ ಅಲ್ಲಿ ಒಂಥರ ಸ್ಮೆಲ್ಲು, ನೀಟಾಗಿ ಮೇಂಟೆನೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ಅದು ಬೇಡ ಅಂತೇಳ್ಬಿಟ್ಟು ಇನ್ನು ನೆಕ್ಸ್ಟ್ ರೂಮ್ ನೋಡಿದ್ವಿ. ಅಲ್ಲೂ ಕೂಡ ಫುಲ್ ಆಗಿತ್ತು. 1 ಅವರ್ ವೆಯ್ಟ್ ಮಾಡಿ ಯಾರಾದರೂ ಚೆಕ್ಔಟ್ ಮಾಡಿಕೊಂಡ್ರೆ ಬುಕ್ ಮತ್ತೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಸೊ ಬೇಡ ಅಂತೇಳ್ಬಿಟ್ಟು 1 ಅವರ್ ವೇಸ್ಟ್ ಮಾಡೋ ಬದಲು ಬೇರೆ ಕಡೆ ನೋಡೋಣ ಅಂಥೇಳಿ ಇನ್ನು ನಾವು ಬಂದಿದ್ದು ಸಾಯಿ ರೆಸಿಡೆನ್ಸಿ ಅಂತ. ಇಲ್ಲೇ ರೂಮ್ ಇಷ್ಟನೂ ಆಯಿತು. ನೋಡಿದ ಕೂಡಲೇ ಇನ್ನೇನು ಮಾಡೋಕ್ಕಾಗಲ್ಲ, ಪದೇ ಪದೇ ಇಲ್ಲಿ ಹುಡ್ಕೊಳ್ತಾ ಹೋಗೋದು ಅಂತೇಳ್ಬಿಟ್ಟು ರೂಮ್ ಮಾಡಿದ್ವಿ. ಇದು ರೆಂಟ್ ಬಂದುಬಿಟ್ಟು 2000 ಹೇಳಿದರು ಪರ್ 1 ಡೇಗೆ. ನಾವು ಅಷ್ಟೊಂದು ಬೇಡ ಅಂತೇಳಿ ಬಾರ್ಗೇನ್ ಮಾಡಿ 1800 ಮಾಡಿದ್ವಿ. ಇನ್ನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಶಾಪಿಂಗ್ ಹೋಗೋಣ. ಬಟ್ಟೆ ಏನೂ ತಂದಿರಲಿಲ್ಲಲ್ಲ, ಇದೊಂದು ಡ್ರೆಸ್ ಹೊಸದಿತ್ತು ನನ್ನ ಹತ್ರ. ಸೊ ಅದನ್ನೇ ಇವಾಗ ಹಾಕ್ಕೊಂಡು ರೆಡಿ ಆದೆ. ಶಾಪಿಂಗ್ ಹೋಗೋಣ ಅಂತೇಳ್ಬಿಟ್ಟು ಸಂಜೆ ಹೊರಗಡೆ ಹೋಗೋಕ್ಕೆ ಇವರು ಬರ್ಡೇ ಮಾಡೋಣ ಅಂತೇಳಿ ಹೇಳಿದರು. ಹಾಗಾಗಿ ಬರ್ಡೇ ನೆಕ್ಸ್ಟ್ ಆಗಿದ್ದರಿಂದ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ. ಏನೂ ಬೇಡ ನನಗೆ ಈ ಬರ್ಡೇಗಿಂತ ಶಾಪಿಂಗ್ ಮಾಡೋದು, ಏನಾದರೂ ನೋಡೋದು, ಮನೆಗೆ ಐಟಮ್ಸ್ ತೊಗೊಳೋದು ಇದೆಲ್ಲ ತುಂಬಾ ಇಷ್ಟ. ಸೊ ಹಾಗಾಗಿ ಏನೂ ಬೇಡ ಅಂತಿದ್ದೆ.
ಹೊರಗಡೆ ಹೋಗಿ ಬರೋಣ ರೆಡಿ ಆಗು ಅಂತ ಹೇಳಿದ್ರು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇನ್ನು ರಾಜು ಸ್ನಾನಕ್ಕೆ ಹೋಗಿದ್ರು. ಬಂದಮೇಲೆ ಬರೋಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಇನ್ನು ಚಿಕ್ಕಪೇಟೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಇನ್ನು ರಾಜಂದು ಕೂಡ ಸ್ನಾನ ಆಯಿತು. ಇಬ್ಬರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫನ್ ಹೊರಗಡೆನೆ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಬೆಂಗಳೂರಲ್ಲಿ ಆಲ್ಮೋಸ್ಟು ಎಲ್ಲ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನಾವೊಂದು 5 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಚಿಕ್ಕಪೇಟೆಯಲ್ಲೂ ತುಂಬ ಇವಾಗ ರೇಟ್ ಎಲ್ಲ ಚೇಂಜಸ್ ಆಗಿದೆ. ಡ್ರೆಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ನನಗೆ ಯಾಕೋ ಕಾಸ್ಟ್ಲಿ ಆಗಿದ್ದರಿಂದ ಏನೂ ತೊಗೊಳಕ್ಕೆ ಮನಸ್ಸಾಗಲಿಲ್ಲ. ಬಟ್ ಬಟ್ಟೆ ಇಲ್ಲದ್ರಿಂದ ತೊಗೋಬೇಕೇ ಆಯಿತು. ಇನ್ನು ರೂಮೆಲ್ಲ ಲಾಕ್ ಮಾಡಿಕೊಂಡು ಹೊರಟ್ವಿ. ಫಸ್ಟ್ ಟಿಫನ್ ಮಾಡ್ಕೊಳ್ಳೋಣ ಅಂತ. ವೆದರ್ ಕೂಡ ಸಖತ್ತಾಗಿತ್ತು. ಹಾಗಾಗಿ ನಾನು ಯಾವುದೇ ಥರ ಗಾಗಲ್ ಆಗಿರ್ಬೋದು ಅಥವಾ ಅಂಬ್ರೆಲಾ ಆಗಿರ್ಬೋದು ಏನೂ ತೊಗೊಂಡ್ಲೇ ಇಲ್ಲ. ಹಂಗೆ ಬಂದುಬಿಟ್ಟೆ. ಅಲ್ಲಿ ಹೋದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯಿತು ಮಧ್ಯಾಹ್ನ. ಯಾಕಾದರೂ ಹೊರಗಡೆ ಬಂದೋ ಅಂತ ಅನ್ನಿಸ್ತಾ ಇತ್ತು. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡೆ. ದೋಸೆ ತಗೊಂಡೆ, ರಾಜು ಪಲಾವ್ ತೊಗೊಂಡ್ರು. ಟಿಫನ್ನು ಕೂಡ ಸಖತ್ ಟೇಸ್ಟ್ ಆಗಿತ್ತು. ಬಟ್ ತುಂಬಾ ಕಾಸ್ಟ್ಲಿ. ಇನ್ನು ಚಿಕ್ಕಪೇಟೆಗೆ ಇಲ್ಲಿ ನಮ್ಮ ರೂಮಿಂದ ಚಿಕ್ಕಪೇಟೆಗೆ 1 ಕಿಲೋಮೀಟರ್ ಅಷ್ಟೇ ಇತ್ತು. ಹಾಗೆ ಟಿಫನ್ ಕೂಡ ಮಾಡಿದ್ವಲ್ಲ, ವಾಕಬಲ್ ಆಗುತ್ತೆ ಅಂತೇಳ್ಬಿಟ್ಟು ಇಬ್ಬರು ವಾಕ್ ಹೋಗಿ ಹೊರಟ್ವಿ. ಇನ್ನು ಇವಾಗ ತಾನೇ ಎಲ್ಲ ತೆಗಿತಾ ಇದ್ದರು. ಆ್ಯಕ್ಚುಲಿ ಟೈಮ್ ಬಂದು 11 o'clock ಆಗಿತ್ತು. ಇವಾಗ ಎಲ್ಲ ಶಾಪ್ಗಳು ಓಪನ್ ಮಾಡ್ತಾಯಿದ್ರು. ಎಲ್ಲ ನೋಡ್ಕೊಳ್ತಾ ಹೋಗ್ತಾಯಿದ್ದೆ. ಇನ್ನು ರಾಜು ಬಂದುಬಿಟ್ಟು ಇದು ಫಸ್ಟ್ ಟೈಮು ನಮ್ಮದು ಮದುವೆ ಆಗಿ ಇಷ್ಟು ವರ್ಷ ಆದರೂ ಇವತ್ತೇ ನನ್ನ ಜೊತೆ ಶಾಪಿಂಗ್ ಬಂದಿರೋದು. ಈ ಥರ ಶಾಪಿಂಗ್ ಮಾಡೋದು, ಬಟ್ಟೆ ನೋಡೋದು ಇದೆಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ. ಇಬ್ಬರು ಬಂದಿದ್ದರಿಂದ ನನ್ನ ಜೊತೆ ಬರಲೇಬೇಕಾಯಿತು. ಸಿಕ್ಕಾಪಟ್ಟೆ ಸುತ್ತಾಡಿಸ್ಬಿಟ್ಟೆ. ಬಿಸಿಲು ಕೂಡ ಜಾಸ್ತಿ ಇದ್ದರಿಂದ ಬಾಯಾರಿಕೆ ಆಯಿತು. ಇಬ್ಬರು ಜ್ಯೂಸ್ ಕೂಡ ತೊಗೊಂಡ್ವಿ. ಇನ್ನು ನೆಕ್ಸ್ಟು ರಾಜುಗೆ ಬಟ್ಟೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಟೀ ಶರ್ಟ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ಇನ್ನು ನಾನು ಕೂಡ ಅಲ್ಲೇ ಶಾಪಿಂಗ್ ಮಾಡಿದ್ದೆ. ಪ್ಯಾಂಟು, ಟೀ ಶರ್ಟು ಈ ಥರ ತೊಗೊಂಡೆ. ಇದೊಂದು ಬ್ಯಾಂಗಲ್ ಸಖತ್ ಇಷ್ಟ ಆಯಿತು. ರಾಜು ಸೆಲೆಕ್ಟ್ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಇದು ಒಂದು ತೊಗೊಂಡೆ. ಇನ್ನು ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಇದ್ದ. ಹಾಗಾಗಿ ಟೈಮ್ ಬೇರೆ ಆಗಲೇ 1 ಗಂಟೆ ಆಗಿತ್ತು. ಇನ್ನು ಸಂಜೆ ಬೇರೆ ಹೊರಗಡೆ ಹೋಗಬೇಕು. ನಾವು ಬಂದಿದ್ದು ಇವತ್ತು ಮಾರ್ನಿಂಗ್ ಆಗಿದ್ದರಿಂದ ಇವತ್ತು ಒನ್ ಡೇನೇ ಕವರ್ ಮಾಡ್ಕೋಬೇಕು ಅಂಥೇಳಿ ಇನ್ನು ರೂಮಿಗೆ ರಿಟರ್ನ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೊರಟ್ವಿ. ಇನ್ನು ನಮ್ಮ ರೂಮ್ ಹತ್ರನೇ ಹೋಟೆಲ್ ಇತ್ತು. ಇಲ್ಲೇ ಮಟನ್ ಬಿರಿಯಾನಿ ತೊಗೊಂಡು ಊಟ ಮಾಡ್ಕೊಂಡ್ವಿ. ಇನ್ನು ಈ ನೆಕ್ಸ್ಟ್ ಡೇ ಒಂದಿನ ಇರೋಣ ಅಂತ ಹೇಳ್ತಾ ಇದ್ದ ರಾಜು. ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ಈ ಪ್ರೋಗ್ರಾಮ್ ಮಾಡ್ಕೊಂಡು ಬೇರೆ ಬಂದಿದ್ವಿ. ಸಖತ್ತು ಟಯರ್ಡ್ ಆಗಿತ್ತು. ನಾನು ಬೇರೆ ಹೇಳ್ತಾ ಇದ್ದೆ 1 ವಾರ ಗ್ಯಾಪ್ ಮಾಡಿ ಹೋಗೋಣ ಅಂತ. ಕೇಳಲೇ ಇಲ್ಲ. ಆಲ್ರೆಡಿ ಬಸ್ ಕೂಡ ಟಿಕೆಟ್ ಬುಕ್ ಆಗಿದ್ದರಿಂದ ಸಡನ್ನಾಗಿ ಪ್ಲ್ಯಾನಿಂಗ್ ಇಲ್ಲದೆ ಬಂದ್ವಲ್ಲ. ಹಾಗಾಗಿ ಏನೂ ನೋಡೋಬೇಕು ಅಂತ ಕ್ಯೂರಿಯಾಸಿಟಿನೇ ಇರಲಿಲ್ಲ. ಇನ್ನು ಊಟ ಮಾಡಿಕೊಂಡು ರೂಮಿಗೆ ಹೊರಟ್ವಿ. ಇನ್ನು 1 ಅವರ್ 2 ಅವರ್ ರೆಸ್ಟ್ ಮಾಡಿ ಸಂಜೆ ಬೇರೆ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಆಲ್ರೆಡಿ ನಾನು ವೀಡಿಯೋಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಲೆಂತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟಿಂದ ಮತ್ತೆ ನನಗೆ ವಿಡಿಯೋ ಮಾಡಬೇಕು ಅಂತ ಎನರ್ಜಿ ಬರುತ್ತೆ. ಎಲ್ಲಿಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೇನೆ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಟು ಆಲ್.